ಲೋಷನ್ ಕೇಳ್ತಿದ್ದೀನಿ. ಯಾರಿದು? ಹಿಂಗೆ ಕೋಪಿಸ್ಕೊಂಡು ಕೇಳಿದ್ರಲ್ಲ ನಿಮ್ಮ ಅಪ್ರಾನೇ ಹೇಳಲ್ಲ ನಾನು. ಯಾರಿದು ಮಾತಾಡ್ತಾ ಇರೋದು ಅಂತ ಗೊತ್ತಾಗಿಲ್ಲ. ಇದು ಓವರ್ ಆಯ್ತು. ಇದು ಓವರ್ ಆ್ಯಕ್ಟಿಂಗ್ ಬೇಡ. ಶರಪಂಜರ ಕಲ್ಪನಾ. ಯಾರಿದು? ಇವಾಗ ಆಗಸ್ಟ್ 15 ಬರುತ್ತಲ್ಲ, ಮುಂದಿನ ತಿಂಗಳು ಬರುತ್ತೆ. ಅವತ್ತು ಫೋನ್ ಮಾಡ್ತೀನಿ. ಅವತ್ತು ಹೇಳಲಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಏನು ಹೇಳಬೇಕು? ಮುಗೀತು. ಇನ್ನು ಮರ್ತ್ಬಿಡು ನಿನ್ನ ಪಾಲ್ಗೆ ನನ್ನ. ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಗದಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಕುಶಲ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಸುನಿಲ್, ನಮ್ಮ ಸಿಸ್ಟರು ತೇಜು ಅಂತ, ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ, ಲೋನ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರಾ ಈ ರೀತಿ ಅಂತಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ಬನ್ನಿ ಕಾಲ್ ಮಾಡುವ. ಇದೀಗ ತೇಜು. ಹಲೋ ಹಲೋ, ಹೇಳಿ. ಇದು ತೇಜು ಅವ್ರ ತಾನೇ ಮಾತಾಡೋದು? ಹೌದು. ಚೆನ್ನಾಗಿದ್ದೀರಾ? ಯಾರಿದು? ಹೇಳ್ತೀನಿ, ನೀವು ಚೆನ್ನಾಗಿದ್ದೀರಾ ಇಲ್ವೋ ಫಸ್ಟ್ ಹೇಳಿ. ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಯಾರಂತ ಹೇಳಿದ್ರೆ ತಾನೇ ಏನು ಮಾಡ್ತಿದ್ದೀರಾ, ಎಲ್ಲಿ ಎಲ್ಲ ಹೇಳ್ಬೋದು. ಯಾರಂತಾನೆ ಗೊತ್ತಾಗಿಲ್ಲ. ನಿಜವಾಗ್ಲೂ? ನಿಜ ಗೊತ್ತಾಗಿಲ್ಲ. ಓಕೆ, ಆಯಿತು, ಬಾಯ್. ಹಲೋ ಬಾಯ್ ಬಾಯ್. ಹಲೋ, ಯಾರಿದು? ಹೇಳ್ತೀನಿ. ಅದಕ್ಕೂ ಮುಂಚೆ ನಂದೊಂದು ಕೋರಿಕೆ ಐತೆ. ಏನು ಕೋರಿಕೆ? ನಗಬಾರ್ದು ಕೇಳಿದ್ಮೇಲೆ. ಇಲ್ಲ ಇಲ್ಲ ಬಿಡಿ, ನೀವು ಯಾಕೋ ಆಮೇಲೆ ಆಡ್ಕೋತೀರ ನಗ್ಬಿಟ್ಟು. ಇಲ್ಲ, ನಗಲ್ಲ, ಹೇಳಿ. ಬೇಡ, ಯಾಕೆ ಅದೇನೋ ಅಂತಾರಲ್ಲ. ಫಸ್ಟ್ ಯಾರಂತ ಹೇಳಿ, ಸುಮ್ಮನೆ ನನ್ನ ಹತ್ರ ಆಮೇಲೆ ನನ್ನ ಕೋಪ ಬಂದ್ರೆ ಬೈದ್ಬಿಡ್ತೀನಿ. ಅಯ್ಯ, ಬೈಯೋದಲ್ಲ, ನೀವು ಪಕ ಪಕ ಅಂತ ನಗ್ಬಿಡ್ತೀರಾ ಅಂತ ಹೇಳ್ತಾ ಇರೋದು. ಅಯ್ಯೋ, ನೀವು ಮುಸುಡಿಗೆ ಬೈಯೋದು. ನಗಲ್ಲ, ಹೇಳಿ. ಇಲ್ಲ ಇಲ್ಲ, ನಗ್ತೀರಾ, 100% ನಗ್ತೀರಾ. ಸುಮ್ಮನೆ ಆಮೇಲೆ ಅವಮಾನ ಮಾಡ್ಕೊಳ್ಳೋದು ಯಾಕೆ? ಫಸ್ಟೇ ನಗ್ಬಿಡಿ, ನನಗೆ ಸಮಾಧಾನ ಆಗುತ್ತೆ. ನಗ್ತಾನೆ ಇದ್ದೀನಿ, ಹೇಳಿ. ನಾ ಒಂಥರ ಆಸನ್ಮುಖಿ, ಯಾವಾಗ್ಲೂ ನಗ್ತಾನೆ ಇರ್ತೀವಿ. ನನಗೆ ಇಲ್ಲಿ ಬಂಗಾರಮುಖಿ ಪ್ಲೇಸ್ ಗೊತ್ತು, ಇದ್ಯಾವುದು ಆಸನ್ಮುಖಿ? ಅಯ್ಯ ಕರ್ಮ, ಫಸ್ಟ್ ಯಾರು ಹೇಳ್ರಿ. ನೀವು ನಕ್ಕಿದ್ರೆ ಹೇಳ್ತೀನಿ. ಇವಾಗ ಕಟ್ ಮಾಡ್ತೀನಿ ಫೋನ್ನ. ಅಯ್ಯೋ, ನಾನೇ ಮಾಡ್ತೀನಿ ಅಂದೆ ಆವಾಗಲೇ. ನನ್ನ ಮಾತು ಕೇಳೋದೇ ಇಲ್ಲ ನೀವು. ನೀವೇ ಮಾತು ಮುಂದುವರ್ಸ್ಕೊಂಡು ನನ್ನ ಮೊಬೈಲಲ್ಲಿ ಬಟನ್ ಇಲ್ವಾ? ಅದಕ್ಕೆ ಯಾಕೆ ಒಳ್ಳೆ ಹಿಂಗಾಡ್ತೀರಾ? ಒಳ್ಳೆ ಉಪ್ಪಿಟ್ಟು ತಿಂದವ್ರಂಗೆ. ಮತ್ತೆ ಫಸ್ಟ್ ಯಾರು ಅಂತ ಕೇಳ್ತಾ ಇದೀನಿ ತಾನೆ, ಅದು ಕ್ಯಾನ್ಸಲ್ ಮಾಡ್ಬೇಕು. ಹೇಳ್ತೀನಿ, ಹೇಳಲ್ಲ ಅಂತ ಏನಾದ್ರು ಹೇಳ್ತಾ ಇದ್ದೀನಾ? ಹೇಳಿ ಮತ್ತೆ ಫಸ್ಟ್. ನನ್ನ ಕೋರಿಕೆ ಹೇಳ್ಬಿಟ್ಟು ಹೇಳ್ತೀನಿ ಎಲ್ಲಾನು. ಆಯ್ತು, ಏನ್ ಕೋರಿಕೆ ಹೇಳಿ. ನಿಮಗೆ ಅದನ್ನ ತೀರಿಸಿದ್ರೆ 1 ಲಕ್ಷ ಕೊಡ್ತೀನಿ, ಗ್ಯಾರಂಟಿ. ಆಯ್ತು, ಹೇಳಿ. ತೀರಿಸ್ತೀರಾ? ಹೇಳಿ ಹೇಳಿ. ನನ್ನ ಕೋರಿಕೆ ಹೇಳ್ದೆ ತಿರ್ಸ್ತೀರಾ ಅಂತ ಅಂದ್ರೆ ಏನ್ ಹೇಳಕ್ಕಾಗುತ್ತೆ? ಫಸ್ಟ್ ಹೇಳ್ಬಿಟ್ಟು ಅದಾದ್ಮೇಲೆ ಆಗಲ್ಲ, ಸುಮ್ನೆ ಎಲ್ಲಾನು ಆಗುತ್ತೆ ನಮ್ಗೆ ಅಂತ. ನಿಮ್ಮ ಕೈಲ ಕೆಪಾಸಿಟಿ ಇರೋದಕ್ಕೆ ಕೇಳ್ತಾ ಇರೋದು. ಈಗ ನನ್ನ ಕೋರಿಕೆ ಏನಪ್ಪ ಅಂದ್ರೆ, ನಂಗೆ 2 ಲಕ್ಷ ಕೊಡಬೇಕು. ನಾವೆಲ್ಲಿಂದ ತಂದ್ಕೊಡೋಣ? ಸುಮ್ನೆ ನಂಗೆ ತಲೆ ತಿಂತಿದ್ದೀರಾ. ಯಾರು ಅಂತಾನು ಹೇಳ್ತಿಲ್ಲ, ಸುಮ್ನೆ ಇಡೀ ಫೋನ್ ನೋಡಿ ಪುನಃ ಇಲ್ಲಿ. ಅದಕ್ಕೆ ಕೇಳ್ತಿರೋದು ಯಾರಂತ ಹೇಳಿ ಅಂತ. ಹೇಳಿದ್ನಲ್ಲ, ಫಸ್ಟು 2 ಲಕ್ಷ ಬೇಕು ನನಗೆ. ಕೊಡಕ್ಕಾಗಲ್ಲ. ಆಯ್ತು, ಇಡ್ಲಾ ಫೋನು? ನಿಜವಾಗ್ಲೂ ಮನ್ಸಿಂದ ಹೇಳ್ಬಿಡಿ, ಇಟ್ಬಿಡ್ತೀನಿ ನಾನೇನೆ. ಮನ್ಸಿಂದಾನೆ ಹೇಳ್ತಿರೋದು. ನನ್ನ ಹತ್ರ ಎಲ್ಲಿ ಬರುತ್ತೆ 2 ಲಕ್ಷ ಬೇರೆ? ಇದ್ರೆ ನಿಮ್ಮ ದುಡ್ಡೆಲ್ಲ ಕಲ್ಲಾಗಿ ಹೋಗ್ಲಿ, ಸರಿನಾ? ಅದೇನೋ ನಮ್ಮ ಹತ್ರ ಇದ್ರು ಇಲ್ಲ ಅಂತ ಹೇಳ್ಕೋಬಾರ್ದಂತೆ, ಮೇಲೆ ಸುತ್ತಾಡ್ತಿರತ್ತಂತೆ ಅಸ್ತು ದೇವತೆಗಳು. ಹೇಳ್ತಿರೋದು ನೀವ್ ಹೇಳಂಗ್ ನಿಮ್ ಬಾಯಿ ಇರ್ಕಿಂದ ಹಂಗೆ ಆದ್ರಿ, ಇದ್ರೆ ಹಂಗೆ ಕಲ್ಲಾಗಿ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಆಮೇಲೆ ಅಲ್ಲಿ ಅಸ್ತು ಅಂದ್ರೆ ನೀವು ಕೆಳಗಡೆ ಸುಸ್ತು ಇಲ್ಲಿ ಹತ್ತಿರ ಕಡೆ. ಹೇಳಿ, ಮನ್ಸಿಂದ ಹೇಳಿ, ನಾನು ಕಟ್ ಮಾಡ್ತೀನಿ. ಮನ್ಸಿಂದಾನೇ ಹೇಳ್ತಿರೋದು. ನಂಗೆ ಇವಾಗ ಏನಲ್ಲ, ನಾನ್ ಪಾನಿಪುರಿ ತಿನ್ನಕ್ಕೂ ಕಾಸಿಲ್ಲ, ಆಯ್ತಾ? ಅಲ್ಲ ಯಪ್ಪ ದೇವ್ರೆ, ಊರವ್ರಿಗೆಲ್ಲ ಲೋನ್ ಕೊಡಿಸೋರು. ಏನ್ ಮಾಡೋಣ, ಕೊಡಿಸ್ತೀವಿ ಅಷ್ಟೇ, ನಮ್ಮ ಹತ್ರ ಇರ್ಬೇಕಲ್ಲ ದುಡ್ಡು. ಇದು ಬೆಕ್ಕು ಜ್ವರ ಬರೋ ಮಾತು, ಇವೆಲ್ಲ ಬೇಡ. ಡೈರೆಕ್ಟಾಗಿ ಹೇಳ್ಬಿಡಿ ಕೊಡಕ್ಕಿಲ್ಲ ಅಂತ. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಡೌಗಳು ಮಾಡೋದು ಯಾಕೆ? ಕೊಡಕ್ಕಿಲ್ಲ ಅಂದ್ರೆ ನಮ್ಮ ಹತ್ರ ಇದ್ರೆ ತಾನೇ ನಾವು ಕೊಡೋದು. ನಾವೇ ಎಲ್ಲಿಂದ ತಂದು ಕೊಡ್ಮ? ಇದ್ರೆ ಏನೋ ಕೊಡ್ಬೋದು.
ನಿಜವಾಗ್ಲೂ ಇಲ್ಲ. ಅಲ್ಲ ಫಸ್ಟ್ ಆಫ್ ಆಲ್ ಅದೆಲ್ಲ ಸೈಡಿಗೆ ಇಡಿ 2 ಲಕ್ಷದ್ದು. ಫಸ್ಟ್ ನೀವ್ ಯಾರಂತ ಹೇಳಿ. ನಾನು ಹೇಳ್ತಿಲ್ವಾ, ಮನ್ಸಿಂದ ಹೇಳ್ಬಿಡಿ, ಇಟ್ಬಿಡ್ತೀನಿ ಫೋನು. ಮನ್ಸಿಂದ ಏನೋ ಯಾದ್ರ ಮೇಲೆ ನಾನ್ ನಿಜವಾಗ್ಲೂ ಹೇಳ್ತಿಲ್ವಾ. ಇವಾಗ ಯಾರ ಹತ್ರನು ಪಾನಿಪುರಿಗೂ ಕಾಸಿಲ್ಲ ಅನ್ಬಿಡಿ ಯಾರ ಹತ್ರನು 2,000 ರೂಪಾಯಿ ಹಾಕ್ಸ್ಕೊಂಡಿದೀನಿ. ಅಯ್ಯೋ ನಿಮ್ದೇನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ 2,000 ರೂಪಾಯಿ ಪಾನಿಪುರಿ ತಿನ್ಬೇಕು ಅಂತ ಹಾಕ್ಸ್ಕೊಂಡಿರೋದು. ಇನ್ನೇನ್ ಬರೀ 100 ರೂಪಾಯಿ ಸಾಲ ಮಾಡಕ್ಕಾಗತ್ತಾ? ನಾವ್ ಮಾಡಿದ್ರೆ ಒಂದ್ ಲೆವೆಲ್ಗೆ ಸಾಲ ಮಾಡ್ತೀವಿ, ಅದಕ್ಕೆ 2,000 ರೂಪಾಯಿ ಸಾಲ ಮಾಡ್ತಿರೋದು. ನಿಮ್ಗೇನು 2,000 ಬರ್ತಾ ಇಲ್ವಾ ಮಂತ್ಲಿ ಗೃಹಲಕ್ಷ್ಮಿದು? ನೀವು ಬರ್ತಾ ಇಲ್ಲ, ಬಂದಿದ್ರೆ ಅದೆಲ್ಲ ಫುಲ್ ಪಾನಿಪುರಿ ತಿನ್ಬಿಡ್ತಾ ಇದ್ದೆ. ಅಪ್ಪ ಅದು ಯಾವನೋ ಮೊನ್ನೆ ಪೇಪರ್ ಓದ್ತಾ ಇದ್ದೆ, ಅವ್ನ ಹೆಂಡತಿ 3 ವರ್ಷದಿಂದ ಗೃಹಲಕ್ಷ್ಮಿದು ದುಡ್ಡು ಬಂದಿಲ್ವಂತೆ, ಅದಕ್ಕೆ ಅವನು ಧರಣಿ ಕೂತ್ಕೊಂಡಿದ್ನಂತೆ. ಹೋಗ್ಲಿ ಬಿಡ್ರಿ, ಆಯ್ತು ಹೇಳ್ರಿ ನೀವ್ ಫಸ್ಟ್ ಯಾರು ಅಂತ. ಅಯ್ಯೋ ನಾನು ಯಾರು ಅಂತ ಆಡ್ಬಿದ್ದೋಗ್ಲಿ, ಅದೆಲ್ಲ ಹೇಳ್ತಿರೋದು. ನಿಮ್ಗೆ ಏನು ಬಂದಿರೋದು? 2,000 ರೂಪಾಯಿ ಇಸ್ಕೊಂಡು ಪಾನಿಪುರಿ ತಿನ್ನಕ್ ಹೋಗೋದು? ಅಯ್ಯೋ ಏನು ನಿಮ್ಗೇನು ಬುದ್ಧಿ ಹೇಳೋರು ಯಾರಿಲ್ವ ಬುದ್ಧಿವಂತರು ಮನೇಲಿ? ಅಯ್ಯಪ್ಪ ಕೇರಳದಲ್ಲಿರೋದು. ನಂಗೆ 11% ಜೊತೆ ಮಾತಾಡಕ್ ಒಂಚೂರು ಇಷ್ಟ ಇಲ್ಲ, ಆಯ್ತಾ? ಓ ಇದು ಬೇರೆನಾ ಇವಾಗ? ನಿಮ್ಗೆ ನಂಗಾರೆ 1 ಲಕ್ಷ ಬೇಡವಾ ದುಡ್ಡು? ಬೇಡ. ಅವಾಗ್ಲೇ ಬೊಗಳಿದ್ರೆ ಆಯ್ತಿರ್ಲಿಲ್ವಾ ಇದನ್ನೇ? ಏನು ನೀವು ಬೊಗ್ಲಬೇಕಂತಲ್ಲ ಏನೇನೋ ಮಾತಾಡ್ತಿದ್ದೀರಾ. ಮತ್ ನೀವ್ ಏನೇನೋ ಮಾತಾಡ್ಬೋದಾ? ಹುಚ್ಚ ಬಂದಂಗೆ 2,000 ರೂಪಾಯಿ ಇಸ್ಕೊಂಡು ಪಾನಿಪುರಿ ತಿನ್ನಕ್ ಹೋಯ್ತಾ ಇದೀನಿ ಹಂಗೆ ಹಿಂಗೆ ಅಂತ ನಾನು ಹೇಳಿದ್ರೆ ತಪ್ಪು. ಇವೆಲ್ಲ ಗಂಡಸು ಜನ್ಮನೇ ಈಗ ಇದಾಗ್ಬಿಟ್ಟೈತೆ ಜನಗಳಿಂದ. ಏನು ಕೆಮ್ಮುದ್ರು ತಪ್ಪು, ಊಸಿದ್ರು ತಪ್ಪು, ಏನ್ ಮಾಡ್ಕೊಂಡು ಸಾಯೋಣ ನಾವು? ವಾಯ್ಸ್ ಎಲ್ಲೂ ಕೇಳುವಿಲ್ಲ ಇದಕ್ ಮುಂಚೆ. ನನ್ಗಿರೋದೇ 4 ಜನ ಫ್ರೆಂಡ್ಸ್. ಇದ್ ಯಾರಿದ್ದು? ಹೋಗ್ಲಿ, ನಿಮ್ಗೆ 2,000 ರೂಪಾಯಿ ದುಡ್ಡು ಕೊಟ್ಟಿರೋ ಭೂಪ ಯಾರೋ? ಯಾರೋ ಕೊಟ್ರು ಅಭಿಮಾನಿಗಳು. ಯಾರ್ಯಾರ ಕೊಡಕ್ ಹೋಗಿ ನೀವೇನ್ ಭಿಕ್ಷೆನ ಬೇಡಿದ್ರಿ? ಸುಮ್ನೆ ಅಲ್ಲಿ ಬಾಯಿ ಬಂದಾಗ ಮಾತಾಡ್ತಿರಲ್ಲ. ನಾನು ಹೇಳಿದ್ದು ಭಿಕ್ಷೆ ಬೇಡಿದ್ದೀನಿ ಅಂತಲ್ಲ, ಅಭಿಮಾನಿಗಳು ಯಾರೋ ಕೊಟ್ರು ಅಂತ. ಯಾರೋ ಕೊಟ್ರು ಅಂದ್ರೆ ಇನ್ನೇನು, ಹೋಗಿ ಭಿಕ್ಷೆ ಬೇಡ್ತೀವಿ, ಯಾರೋ ದುಡ್ಡು ಕೊಡ್ತಾರಲ್ವಾ? ನಾನು ಫೋನ್ ಕಟ್ ಮಾಡ್ತೀನಿ ಇವಾಗ. ಅಲ್ಲ ನಿಮ್ಗೆ ಈಸ್ಕೊಳಕಾದ್ರೂ ಹೆಂಗೆ ನಿಮ್ಗೆ ಕೈ ಬಂತು? ಇಡ್ರಿ ಫೋನ್, ನಂಗೆ ಗೊತ್ತಾಗ್ತಿಲ್ಲ ನೀವ್ ಯಾರು ಅಂತ. ಸುಮ್ನೆ ತಲೆ ತಿಂತಿದ್ದೀರಾ. ಫಸ್ಟ್ ಯಾರು ಅಂತಾನೆ ಹೇಳ್ತಿಲ್ಲ, ಸುಮ್ನೆ ಮಾತಾಡ್ತಾನೆ ಇದ್ದೀರಾ. ಸುಮ್ನೆ ಏನ್ ಮಾತಾಡ್ತಿರೋದು? ಅಯ್ಯೋ ಲೂಜು, ನಿಜವಾಗ್ಲೂ ಇದ್ಯಾಕೆ ಹೆಂಗ್ ಆಡ್ತಾ ಇದ್ದೀರಲ್ಲ? ಏನಾಯ್ತು? ನಂಗೆ ಯಾರಂತ ಗೊತ್ತಾಯ್ತಲ್ಲ, ಹಿಂಸೆ ಆಗ್ತೈತ್ ನಂಗೆ. ಹಿಂಸೆನಾ? ಯಾವ ತರ ಹಿಂಸೆ ಅಂದ್ರೆ? ಯಾರು ಅಂತ ಹೇಳಿದ್ರೆ ಕಾಲ್ ಮಾಡಿ, ಇಲ್ಲ ಅಂದ್ರೆ ಕಾಲ್ ಮಾಡಕ್ ಹೋಗ್ಬಿಡಿ ತಿರ್ಗಾ, ಆಯ್ತಾ? ಬಾಯ್. ನಾನ್ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡೋದು ನಿಜವಾಗ್ಲೂ. ಹಲೋ, ಇಷ್ಟೊಂದು ಕೊಬ್ಬು ಒಳ್ಳೇದಲ್ಲ. ಮತ್ತೆ ಯಾರು ಅಂತ ಕೇಳ್ತಿದ್ದೀನಿ ತಾನೆ, ಆನ್ಸರ್ ಮಾಡಿ. ಹೆಸರು ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ನಂಗೆ ಯಾಕೆ ಮತ್ತೆ ಆಸೆ ಹುಡ್ಸಿದ್ದು? ಏನಂತ? ಅಯ್ಯಪ್ಪ, ಇದೇನೋ ನಿಮ್ಗೇನಾದ್ರು ತಲೆಗೆಲೆ ಮಾತಾಡಿದ್ದೆಲ್ಲ ಮರ್ತೆ ಹೋಗುತ್ತಾ? ಏನು ಒಳ್ಳೆ ಲೇಡಿ ಗಜಿನಿ ಹೇಳಂಗೆ ಆಡ್ತಿರಲ್ಲ. ಸರಿ ಆಯ್ತು, ನೀವು ಮೆಸೇಜ್ ಮಾಡಿ ನಂಗೆ ಯಾರು ಅಂತ. ನಾನು ಇವಾಗ ತುಂಬಾ ಕೆಲ್ಸ ಇದೆ, ಎಲ್ಲೋ ಆಚೆ ಹೋಗ್ಬೇಕು ಇವಾಗ. ನಂಗೆ ಸುಮ್ಮನೆ ಖಾಲಿ ಪಲ್ಯ ಮಾತಾಡಕ್ಕಲ್ಲ ಇಷ್ಟ ಇಲ್ಲ. ಸರಿ ಆಯ್ತು, ಗೊತ್ತಾಯ್ತು. ನೀವು ಯಾವಾಗ ಪಾನಿಪುರಿಗೆ 2,000 ಇಸ್ಕೊಂಡಿದ್ದೀರಿ ಅಂದ್ರೆ ನೀವು ಯಾವ ಪಲಾವ್ ಅಂತ ಗೊತ್ತಾಯ್ತು ನನಗೆ. ಯಾರಪ್ಪ ಇದು? ಲಕ್ಷನ್ ಕೇಳ್ತಿದ್ದೀನಿ, ಯಾರಿದು? ಹಿಂಗೆ ಕೋಪ ಉಸ್ಕೊಂಡು ಕೇಳಿದ್ರಲ್ಲ, ನಿಮ್ಮ ಅಪ್ರಾಣೆ ಹೇಳಲ್ಲ ನಾನು. ಯಾರಿದು ಮಾತಾಡ್ತಾ ಇರೋದು ಅಂತ ಗೊತ್ತಾಗಿಲ್ಲ. ಇದು ಓವರ್ ಆಯ್ತು. ಇದು ಓವರ್ ಆಕ್ಟಿಂಗ್ ಬೇಡ. ಶರಪಂಜರ ಕಲ್ಪನಾ. ಯಾರಿದು? ಇವಾಗ ಆಗಸ್ಟ್ 15 ಬರುತ್ತಲ್ಲ, ಮುಂದಿನ ತಿಂಗಳು ಬರುತ್ತೆ. ಅವತ್ತು ಫೋನ್ ಮಾಡ್ತೀನಿ. ಅವತ್ತು ಹೇಳಲಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಏನು ಹೇಳಬೇಕು? ಮುಗೀತು, ಇನ್ನು ಮರ್ತ್ಬಿಡು ನಿನ್ನ ಪಾಲ್ಗೆ ನನ್ನ. ಅಯ್ಯೋ, ನೀವೇನ್ರಿ ಲೂಸ್ ತರ ಏನೇನೋ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ನೀವು? ಇಲ್ಲ, ನಿನಗೆ ಲಾಸ್ಟ್ ಡೇಟ್ ಕೊಡ್ತಾ ಇದ್ದೀನಿ, ಲಾಸ್ಟ್ ಚಾನ್ಸು ಅಂತ ಅನ್ಕೊಂಬಿಡು. ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕು ನಿಮಗೆ ನಾನು? ನೀನು ಏನು ಹೇಳ್ಬೇಡ ಇವಾಗ. ನಾನು ನಿನ್ಗೆ ಹೇಳ್ತಾ ಇರೋದನ್ನ ಬಾಯಿ ಮುಚ್ಕೊಂಡು ಕೇಳು ಅಷ್ಟೇ. ಆಗಸ್ಟ್ 15 ಏನು ಹೇಳವತ್ತು? ಇಂಡಿಪೆಂಡೆನ್ಸ್ ಡೇ. ಲಾಸ್ಟ್ ಚಾನ್ಸು ಅವತ್ತು, ಆಯ್ತಾ? ಇದ್ವಾ? ಇಡೋದಲ್ಲ, ನಾನು ಮಾಡ್ಲಾ ಆಗಸ್ಟ್ 15ಕ್ಕೆ? ನಾನು ಇವಾಗ ಬ್ಲಾಕ್ ಮಾಡ್ತಾ ಇದ್ದೀನಿ. ಸುಮ್ನೆ ಯಾರಂತ ಗೊತ್ತಿಲ್ಲ ಏನಿಲ್ಲ, ಸುಮ್ನೆ ತಲೆ ತಿಂತಾ ಇದೀರಲ್ರಿ ನೀವು. ನಾನು ನಿಜ ಸುಮ್ನೆ ಬೈದ ಏನ್ ಸಿಕ್ಕಿರೋದು ಅಂದ್ರೆ, ಹೆಸರು ಏನೋ ಕರೆಕ್ಟ್ ಆಗಿ ಹೇಳಿದೀರಾ, ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಅಂತ ಕರೆಕ್ಟ್ ಆಗಿ ಹೇಳಿದೀರಾ ಅಂತ ಸುಮ್ನೆ ಇದೀನಿ. ಇಲ್ಲಾಂದ್ರೆ ಇವಾಗ ಸರಿಯಾಗಿ ಉಪ್ಸ್ಕೊಳ್ತಾ ಇದ್ರಿ. ಆಯ್ತು ಬಿಡಿ, ನೀವ್ ಹೇಳಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಂಗೂ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ಬೈ. ಅಲ್ಲ ನೀನ್ ಬೈದಂಗೆಲ್ಲ ಬೈಸ್ಕೊಂಡು ನಾನು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಅಕ್ಷರ ಬನ್ನಿ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ.
ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ಕುಶಲ್. ತೇಜು ಅವ್ರು ಎಲ್ಲಿರೋದು? ತೇಜ್ ಅವರು ಬೆಂಗಳೂರಲ್ಲೇ ಇರೋದು. ನಮ್ಗೆ ಸಿಸ್ಟರ್ ಆಗ್ಬೇಕು. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಸರಿ ಮಾಡ್ತೀನಿ ತಾಳಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ ಹಲೋ, ಫೋನ್ ಕರೆ ಬಿಸಿ ಬರ್ತಾ ಇದೆ. ಅದ್ ಯಾರು ತಲೆ ತಿಂತವ್ರೆ ಏನಂತ? ಅದೆಲ್ಲ ಹಾ. 2 ಲಕ್ಷ ಲೋನ್ ಕೊಡಿ ಅಂತಲ್ಲ. ನಾನು ಯಾರು ಇದರಲ್ಲಿ ವಾಟ್ಸಪ್ ಅಲ್ಲೂ ಏನು ಬರ್ತಾ ಇಲ್ಲ. ಹಾ. ಕನ್ಫ್ಯೂಸ್ ಆಯ್ತು ಯಾರಂತ, ಆಮೇಲೆ ಕಟ್ ಮಾಡ್ಬೇಕಾಗ್ದೆ. ಹೆಸರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾನೆ. ತೇಜು ನಾ ಮಾತಾಡ್ತಾ ಇರೋದು. ಹಾ. ಯಾರು ಅನ್ಕೊಂಡ್ ಗೊತ್ತಿರೋರು ಇರ್ಬೇಕೆಲ್ಲ ಕರೆಕ್ಟ್ ಆಗಿ ಹೇಳ್ತಾನೆ ಅಂತ ಮಾತಾಡಿದ್ರೆ ಹೆಸರು ಹೇಳ್ತಾ ಇರ್ಲಿಲ್ಲ. ಆಮೇಲೆ ಕಟ್ ಮಾಡ್ಬೇಕಾಗ್ದೆ. ಸರಿ ಆಯ್ತು ಬಿಡು, ಸ್ನಾನಕ್ಕೆ ಹೋಯ್ತಾ ಇದ್ದೀನಿ. ಹಲೋ, ಇದ್ ನೀನೇ ವಾಯ್ಸ್ ಚೇಂಜ್ ಮಾಡಿರತ್ತು. ನಾನ್ ಯಾಕೆ ಕ್ವಶನ್ ಮಾಡ್ಲಿ? ಇವಾಗ ಕೇಳಿಸ್ತೈತೆ. ತೇಜು ಆ? ಅಲ್ಲ, ನಿನ್ಗೇನು ಬಂದಿರೋದು? ನಂಗೆ ಕೇಳಿಸ್ತು. ನೀನೆ ಬಿಡು. ನಾನೇ ಅಲ್ಲ, ಇದು ಹೆಂಗ್ ಚೇಂಜ್ ಮಾಡ್ಬೇಕು ವಾಯ್ಸ್ ನೀನು? ಅದು ಹೆಂಗೋ ಆಗುತ್ತೆ. ಇವಾಗ 2,000 ರೂಪಾಯಿ ಪಾನಿಪುರಿ ತಿಂತೀಯ ಅಂತೆಲ್ಲ, ನೀನು ಹೊಟ್ಟೆ ಹೊಡೆದೋಗಲ್ವಾ? ಹೊಡ್ದಾಗ್ಲಿ ಬಿಡೋಣ. ಆಯ್ತು, ನಾನು ಸ್ನಾನಕ್ಕೆ ಹೋಗ್ಬೇಕು. ಅಣ್ಣನೂ ಅಲ್ಲ, ಸೀಮೆ ಸುಣ್ಣನೂ ಅಲ್ಲ. ತೇಜು, ಆ್ಯಕ್ಚುಲಿ ಅವಾಗಿಂದ ನಿಮ್ಮ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ. ಹೌದಾ? ಓಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಟ್ಟು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್, ಬೊಂಬಟಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.